ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೇಮ. ಇವತ್ತಿನ ಕ್ಲಾಸಲ್ಲಿ ಲೆಡ್ಜರ್ ಬಗ್ಗೆ ತಿಳ್ಕೊಳ್ಳೋಣ. ಲೆಡ್ಜರ್ ಅಂದರೆ ಒಬ್ಬ ವ್ಯಕ್ತಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾದ್ರೆ ತನ್ನ ಲೆಕ್ಕಾಚಾರಗಳನ್ನ ಒಂದು ಬುಕ್ಕಲ್ಲಿ ಬರೆದಿಡ್ತಾನೆ. ಆ ಲೆಕ್ಕಾಚಾರಗಳನ್ನ ಕ್ಲಾಸಿಫೈಯಿಂಗ್ ಮಾಡ್ತಾನೆ, ರೆಕಾರ್ಡಿಂಗ್ ಮಾಡ್ತಾನೆ, ಸಮರೈಸಿಂಗ್ ಮಾಡ್ತಾನೆ. ಈ ಕ್ಲಾಸಲ್ಲಿ ಲೆಡ್ಜರು ಮತ್ತು ಅದರ ಅಂಡರ್ ಗ್ರೂಪ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟಿಗೆ IIT ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ. ಈ ಕಂಪ್ನಿ ಅಂಡರ್ ಗ್ರೂಪ್ ಏನಾಗುತ್ತೆ ಅಂದರೆ ಕ್ಯಾಪಿಟಲ್ ಯಾಕಾಗುತ್ತೆ ಅಂದರೆ ಒಂದು ಕಂಪ್ನಿನ ಓಪನ್ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಮೇನ್ ಪಾಯಿಂಟು ಕ್ಯಾಪಿಟಲ್ ಬೇಕು. ಕ್ಯಾಪಿಟಲ್ ಅಂದರೆ ಬಂಡವಾಳ. ಹಣ ಇಲ್ಲದೇ ಇದ್ದರೆ ಯಾವುದೇ ಸಂಸ್ಥೆಯನ್ನು ನಾವು ಓಪನ್ ಮಾಡೋಕ್ಕಾಗಲಿ ಮುಂದುವರ್ಸೋಕ್ಕಾಗಲಿ ಸಾಧ್ಯ ಇಲ್ಲ. ನೆಕ್ಸ್ಟು ಅದೊಂದು ಕಂಪ್ನಿನ ನಾವು ಓಪನ್ ಮಾಡ್ತಿದ್ದೀವಿ ಅಂದರೆ ಅದರೊಳಗೆ ಯಾವ್ಯಾವ ಥರ ಮಷಿನರಿಗಳು ಬೇಕು, ಏನೇನು ನಾವು ಯೂಸ್ ಮಾಡ್ತೀವಿ, ಏನೇನು ನಾವು ಬಳಕೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇದರಲ್ಲಿ ನೋಡೋಣ. ಫಸ್ಟಿಗೆ ಪರ್ಚೇಸ್ ಆಫ್ ಒಂದು ಕಂಪ್ಯೂಟರ್ ಸೆಂಟರ್ನ ಓಪನ್ ಮಾಡ್ತಿದ್ದೀವಿ ಅಂದರೆ ಕಂಪ್ಯೂಟರ್ ಮೇನ್ ಇಂಪಾರ್ಟೆಂಟು. ಅದು ನಾವು ಕಂಪ್ಯೂಟರ್ನ ಪರ್ಚೇಸ್ ಮಾಡ್ತಿದ್ದೀವಿ, ಹಾಗಾಗಿ ಅದು ಪರ್ಚೇಸ್ ಅಕೌಂಟ್ ಆಗುತ್ತೆ. ನೆಕ್ಸ್ಟು ಸೇಲ್ಸ್ ಆಫ್ CPU ಇದು ಏನಾಗುತ್ತೆ ಅಂದರೆ ಸೇಲ್ಸ್ ಅಕೌಂಟು. ನಾವು ಯಾವುದೇ ಒಂದು ವಸ್ತುನ ಸೇಲ್ ಮಾಡ್ತಿದ್ದೀವಿ ಅಂತ ಅದು ಬಂದರೆ ನಾವು ಅದರ ಅಂಡರ್ ಗ್ರೂಪು ಸೇಲ್ಸ್ ಅಕೌಂಟ್ ಹಾಕಬೇಕು. ನೆಕ್ಸ್ಟು ಸೆಕ್ಯೂರಿಟಿ ಡೆಪಾಸಿಟ್ಟು. ಇದು ಕರೆಂಟ್ ಅಸೆಟ್ ಆಗುತ್ತೆ. ಯಾಕಂದರೆ ಇದು ನಾವೊಂದು ಯಾವುದೇ ಒಂದು ಹಣನಾಗಲಿ ಅಮೌಂಟ್ನ ಡೆಪಾಸಿಟ್ ಮಾಡ್ತಿದ್ದೀವಿ ಅಂದರೆ ಅದು ವರ್ಷ ಪೂರ್ತಿ ಬ್ಯಾಂಕ್ ಅಕೌಂಟಲ್ಲಿ ಡೆಪಾಸಿಟ್ ಮಾಡ್ತಿದ್ದೀವಿ ಅಂದರೆ ಅದು 1 ವರ್ಷ ಆಗಲಿ 1-2 ವರ್ಷ ಇರ್ತೈತೆ ಅಷ್ಟೇ. ಮತ್ತು ನೆಕ್ಸ್ಟ್ ಅದೇ ಅಮೌಂಟನ್ನ ಮುಂದುವರ್ಸ್ಕೊಂಡು ಹೋಗೋಕ್ಕಾಗಲ್ಲ, ಅದಕ್ಕೆ ಅದು ಕರೆಂಟ್ ಅಸೆಟ್ ಆಗುತ್ತೆ. ನೆಕ್ಸ್ಟು ಅಡ್ವಾನ್ಸ್ ರಿಸೀವ್ಡ್ ಫ್ರಮ್ ಕಸ್ಟಮರ್. ಅಂದರೆ ಒಬ್ಬ ಕಸ್ಟಮರ್ಗೆ ನಾವು ಅಡ್ವಾನ್ಸಾಗಿ ಅಮೌಂಟ್ ಕೊಡ್ತಿದ್ದೀವಿ ಅಂತ ಅಂದರೆ ಅದು ಏನಾಗುತ್ತೆ ಅಂದರೆ ಹೊಣೆಗಾರಿಕೆ ಆಗುತ್ತೆ. ಇಷ್ಟಪಡ್ರಿ ಸರ್. ಅಡ್ವಾನ್ಸ್ ರಿಸೀವ್ಡ್ ಫ್ರಮ್ ಕಸ್ಟಮರ್ ಅಂದರೆ ಇವಾಗ ಒಂದು ವ್ಯಕ್ತಿ ಬಟ್ಟೆ ಅಂಗಡಿಗೆ ಹೋಗ್ಬಿಟ್ಟು ಫಸ್ಟಿಗೆ ನಾವು ಏನಾದರೂ ಬಟ್ಟೆ ಹೊಲಿಸ್ಬೇಕಂದ್ರೆ ಅಡ್ವಾನ್ಸಾಗಿ ಅಮೌಂಟ್ ಕೊಟ್ಟು ಹೋಗ್ತಾನೆ, ಅದು ಕರೆಂಟ್ ಲಯಬಿಲಿಟಿ ಆಗುತ್ತೆ, ಅಂದರೆ ಅವನು ಹೊಣೆಗಾರಿಕೆ ಆಗಿರುತ್ತೆ. ನೆಕ್ಸ್ಟು ಡಿಸ್ಕೌಂಟ್ ರಿಸೀವ್ಡು ಅಂದರೆ ನಾವು ಡಿಸ್ಕೌಂಟ್ನ ತಗೊಳ್ತಿದ್ದೀವಿ, ಅದೇನಾಗುತ್ತೆ ಅಂದರೆ ಇಂಡೈರೆಕ್ಟ್ ಇನ್ಕಮ್. ಅದನ್ನು ನಾವು ಡೈರೆಕ್ಟಾಗಿ ಏನಾದರೂ ಅಮೌಂಟ್ ಕೊಡಲ್ಲ, ಹಾಗಾಗಿ ಅದು ಇಂಡೈರೆಕ್ಟ್ ಇನ್ಕಮ್ ಆಗುತ್ತೆ. ನೆಕ್ಸ್ಟು ಡಿಸ್ಕೌಂಟ್ ಪೇಯ್ಡ್ ಅಂದರೆ ನಾವು ಡಿಸ್ಕೌಂಟ್ನ ಬೇರೆಯವ್ರಿಗೆ ಕೊಡ್ತಿದ್ದೀವಿ, ಇದು ಏನಾಗುತ್ತೆ ಅಂದರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ನಮ್ಮಲ್ಲಿರೋ ಅಮೌಂಟ್ ಅದೆಲ್ಲ ಖರ್ಚಾಗ್ತಿದೆ, ಅದಕ್ಕಾಗಿ ಇದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗುತ್ತೆ. ಫಸ್ಟಿಗೆ ಡಿಸ್ಕೌಂಟ್ ರಿಸೀವ್ಡು. ಇದು ಡಿಸ್ಕೌಂಟ್ ರಿಸೀವ್ಡ್ ಅಂದರೆ ನಾವು ಬೇರೆಯವ್ರ ಹತ್ರದಿಂದ ಏನಾದರೂ ಡಿಸ್ಕೌಂಟ್ ಪಡಿತಿದ್ದೀವಿ, ಅದೇನಾಗುತ್ತೆ ಇಂಡೈರೆಕ್ಟ್ ಇನ್ಕಮ್. ಈಗ ಒಂದು ಬಟ್ಟೆ ಅಂಗಡಿಯಲ್ಲಿ ಹೋದಾಗ ಅವರು ಕಸ್ಟಮರ್ ಬಂದು ಡಿಸ್ಕೌಂಟ್ನ ನಮಗೆ ಕೊಡ್ತಿದ್ದಾರೆ ಅಂದರೆ ಅದು ಏನಾಗುತ್ತೆ ಇಂಡೈರೆಕ್ಟ್ ಇನ್ಕಮ್. ಅದು ಡೈರೆಕ್ಟಾಗಿ ಬರಲ್ಲ, ಇಂಡೈರೆಕ್ಟಾಗಿ ನಮಗೆ ಬರುತ್ತೆ. ನೆಕ್ಸ್ಟು ಡಿಸ್ಕೌಂಟ್ ಪೇಯ್ಡ್. ಇದರಲ್ಲಿ ನಾವು ಓನರ್ ಆಗಿರ್ತೀವಿ. ಇವಾಗ ಯಾವುದೊಂದು ಬಟ್ಟೆ ಅಂಗಡಿ ಆಗಲಿ ಮತ್ತು ಬೇರೆ ಯಾವುದೇ ಒಂದು ಬುಕ್ ಸ್ಟಾಲು ಬೇರೆದ್ರಲ್ಲಿ ಡಿಸ್ಕೌಂಟ್ನ ನಾವು ಇಷ್ಟು ಪರ್ಸೆಂಟ್ ಅಂತ ಡಿಸ್ಕೌಂಟ್ ಮಾಡಿರ್ತೀವಿ, ಅದೇನಾಗುತ್ತೆ ಅಂದರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ನಮ್ಮಿಂದ ಖರ್ಚಾಗ್ತಿದೆ, ಅದು ಅವರಿಗೆ ಲಾಭ ಆಗ್ತಿರ್ತೈತಿ. ಏನದು ಡಿಸ್ಕೌಂಟ್ ಕೊಡ್ತಿದ್ದೀವಿ ಅಂದರೆ ಅವ್ರಿಗೆ ಲಾಭ ಇರುತ್ತೆ, ಅದಕ್ಕಾಗಿ ಇದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗುತ್ತೆ. ನೆಕ್ಸ್ಟು ಇನ್ಸ್ಟಿಟ್ಯೂಟ್ ಬಿಲ್ಡಿಂಗ್. ಇದು ಬಿಲ್ಡಿಂಗು ಕಂಪ್ಯೂಟರು CPU ಎಲ್ಲ ಏನಾಗುತ್ತೆ ಅಂದರೆ ಫಿಕ್ಸ್ಡ್ ಅಸೆಟ್ ಆಗುತ್ತೆ. ನೆಕ್ಸ್ಟು ಮಷಿನರಿ. ಇವಾಗ ಯಾವುದೇ ಒಂದು ಕಂಪ್ನೀಲಿ ಮಷಿನರಿ ಇಲ್ಲದೆ ಇದ್ದರೆ ಒಂದು ಕಂಪ್ನಿನ ಪ್ರಾರಂಭ ಮಾಡೋಕ್ಕಾಗಲಿ ಆಗಲ್ಲ, ಅದಕ್ಕಾಗಿ ಇದು ಮಷಿನರಿ ಏನಾಗುತ್ತೆ ಅಂದರೆ ಫಿಕ್ಸ್ಡ್ ಅಸೆಟ್ಟು. ಅದೇ ರೀತಿ ಅದರಲ್ಲಿ ಫರ್ನಿಚರು, ಮಷಿನರಿ, ಬಿಲ್ಡಿಂಗು ಇವೆಲ್ಲ ಫಿಕ್ಸ್ಡ್ ಅಸೆಟ್ ಆಗುತ್ತೆ. ನೆಕ್ಸ್ಟು ವೇಜಸ್ ಪೇಯ್ಡ್. ವೇಜಸ್ ಅಂದರೆ ಕೂಲಿ. ಇವಾಗ ಫಿಕ್ಸ್ಡ್ ಅಸೆಟ್ ಯಾವ್ಯಾವ ಆಗ್ತಾವೆ ಅಂದರೆ ಬಿಲ್ಡಿಂಗು, ಮಷಿನರಿ, ಫರ್ನಿಚರು, ಕಂಪ್ಯೂಟರು, ವಾಚು, ಚೇರು ಇವೆಲ್ಲ ಕೂಡ ಫಿಕ್ಸ್ಡ್ ಅಸೆಟ್ ಆಗುತ್ತೆ. ಯಾಕಂದರೆ ಒಂದೇ ಹತ್ರ ಇರುತ್ತೆ, ಬೇರೆ ಹತ್ರ ಹೋಗಾಗಲ್ಲ, ಅದಕ್ಕೆ ಅವು ಫಿಕ್ಸ್ಡ್ ಅಸೆಟ್ ಆಗಿರ್ತವೆ. ನೆಕ್ಸ್ಟು ವೇಜಸ್ ಪೇಯ್ಡ್. ಕೂಲಿನ ಒಬ್ಬ ವ್ಯಕ್ತಿಗೆ ನಾವು ಕೊಡ್ತಿದ್ದೀವಿ. ಇವಾಗ ಬಟ್ಟೆ ಅಂಗಡಿಗೆ ಒಬ್ಬ ಏನದು ವೇಜಸ್ ಪೇಯ್ಡ್. ಇವಾಗ ನಮ್ಮ ಮನೆಯಲ್ಲಿ ಯಾವುದೇ ಒಂದು ವಸ್ತುಗಳು ಕೆಟ್ಟೋಗಿದ್ರೆ, ಫ್ಯಾನ್ ಆಗಲಿ, TV ಕೆಟ್ಟೋದಾಗ ಒಬ್ಬ ಕೂಲಿಗಾರನ ಅಂದರೆ ಅವ್ರು ರಿಪೇರಿ ಮಾಡೋರನ್ನ ಕರೆಸ್ತೀವಿ. ಅವ್ರನ್ನ ಕರೆಸಿದಾಗ ನಾವು ರಿಪೇರಿ ಮಾಡಿದ ಮೇಲೆ ಅವ್ರಿಗೆ ಇಂಡೈರೆಕ್ಟಾಗಿ ಅಮೌಂಟ್ ಕೊಡೋಕ್ಕಾಗಲ್ಲ, ನಾವು ಡೈರೆಕ್ಟಾಗಿ ಅವ್ರಿಗೆ ಪೇ ಮಾಡಬೇಕಾಗತ್ತೆ. ಮತ್ತು ನೆಕ್ಸ್ಟ್ ಟೈಮ್ ಅವ್ರು ಬಂದು ರಿಪೇರಿ ಮಾಡಬೇಕಂದ್ರೆ ನಾವು ಡೈರೆಕ್ಟಾಗಿ ಅಮೌಂಟ್ ಕೊಡಬೇಕು, ಅದಕ್ಕಾಗಿ ಅದು ಡೈರೆಕ್ಟ್ ಎಕ್ಸ್ಪೆನ್ಸ್ ಆಗುತ್ತೆ. ಎಕ್ಸ್ಪೆನ್ಸ್ ಅಂದರೆ ನಮ್ಮಿಂದ ಖರ್ಚಾಗ್ತಾಯಿದೆ, ಅದಕ್ಕಾಗಿ ಅದು ಡೈರೆಕ್ಟ್ ಎಕ್ಸ್ಪೆನ್ಸು. ಓಪನಿಂಗ್ ಸ್ಟಾಕ್
ನೆಕ್ಸ್ಟು ಓಪ್ನಿಂಗ್ ಸ್ಟಾಕ್. ಇದು ಅಂದರೆ ಒಂದು ಗೋಡಮಲ್ಲಿ ಒಂದು ವಸ್ತುಗಳನ್ನು ನಾವು ಸಂಗ್ರಹ ಮಾಡಬೇಕಾಗುತ್ತೆ. ಯಾಕಂದರೆ ಫಸ್ಟಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ವಸ್ತುಗಳು ಮೇನ್ ಇಂಪಾರ್ಟೆಂಟು. ಒಂದು ಗೋಡಮಲ್ಲಿ ಒಂದು ವಸ್ತುಗಳನ್ನ ಸಂಗ್ರಹ ಮಾಡಿ ನೆಕ್ಸ್ಟ್ ಬೇರೆ ಗೋಡಮಲ್ಲಿ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಅದಕ್ಕಾಗಿ ಅದರ ಅಂಡರ್ ಗ್ರೂಪು ಸ್ಟಾಕ್ ಇನ್ ಹ್ಯಾಂಡ್ ಆಗುತ್ತೆ. ನೆಕ್ಸ್ಟು ಸ್ಯಾಲರಿ ಪೇಯ್ಡ್. ಅಂದರೆ ಇವಾಗ ಒಂದು ಕಂಪ್ನೀಲಿ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಿದ್ದಾನೆ ಅಂದರೆ ಅವನಿಗೆ ಮಂತ್ಲಿ ಇಯರ್ಲಿ ಈ ಥರ ಸ್ಯಾಲ್ರಿ ಕೊಡಬೇಕಾಗತ್ತೆ. ಇದು ಸ್ಯಾಲ್ರಿ ಪೇಯ್ಡ್ ಅನ್ನೋದು ಇದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗುತ್ತೆ. ಯಾಕಂದರೆ ಇವಾಗ ಸ್ಯಾಲ್ರಿನ ಕರೆಕ್ಟ್ ಒಂದು ತಿಂಗಳಿಗೆ ಕೊಡೋಕ್ಕಾಗಲ್ಲ, 1-2 ದಿನ ಹೆಚ್ಚು ಕಮ್ಮಿನೂ ಆಗ್ಬೋದು. ಅದಕ್ಕಾಗಿ ಇದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗುತ್ತೆ. ನೆಕ್ಸ್ಟು ರೆಂಟ್ ಪೇಯ್ಡ್. ಇವಾಗ ನಾವು ಒಂದು ಮನೇಲಿ ವಾಸವಾಗಿದ್ದೀವಿ ಅಂದರೆ ಓನರ್ಗೆ ನಾವು ರೆಂಟ್ನ ಕೊಡಲೇಬೇಕಾಗತ್ತೆ. ಇವಾಗ ನಾವು ಒಂದು ಮನೇನ ಬಾಡಿಗೆ ತಗೊಂಡಿದ್ದೀವಿ, ಅಲ್ಲಿ ನಾವು ಉಳ್ಕೊಂಡಿದ್ದೀವಿ ಅಂದರೆ ಅದ್ರ ಓನರಿಗೆ ನಾವು ರೆಂಟ್ನ ಪೇ ಮಾಡಬೇಕಾಗತ್ತೆ. ಅದು ಕೂಡ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗುತ್ತೆ. ಯಾಕಂದರೆ ನಾವು ಅದನ್ನು ಕರೆಕ್ಟು ಹೇಳಿರೋ ಡೇಟಿಗೆ ಕೊಡೋಕ್ಕಾಗಲ್ಲ, 1-2 ದಿನ ಹೆಚ್ಚು ಕಮ್ಮಿ ಆಗ್ಬೋದು. ಅದಕ್ಕಾಗಿ ಅದನ್ನು ನಾವು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ. ನೆಕ್ಸ್ಟು ಕ್ಯಾಶ್ ಎಟ್ ಬ್ಯಾಂಕಲ್ಲಿರೋ ಹಣ ಅಂದರೆ ಬ್ಯಾಂಕಿಂದ ಯಾವುದೇ ಒಂದು ಲೆಡ್ಜರ್ ಬಂದರೆ ಅದಕ್ಕೆ ಅಂಡರ್ ಗ್ರೂಪು ಬ್ಯಾಂಕ್ ಅಕೌಂಟ್ ಅಂತ ಹಾಕಬೇಕು. ಇದು ನೆಕ್ಸ್ಟು ನಾವು DRCR ಬಗ್ಗೆ ತಿಳ್ಕೊಳ್ಳೋಣ. DR ಅಂದರೆ ಡೆಬಿಟ್ಟು, ಅಂದರೆ ನಮ್ಮಿಂದ ಖರ್ಚಾಗ್ತಿದೆ ಅದನ್ನು ನಾವು ಡೆಬಿಟ್ ಅಂತ ಕರಿತೀವಿ. CR ಅಂದರೆ ಕ್ರೆಡಿಟ್, ನಮ್ಮ ಹತ್ರ ಅಮೌಂಟ್ ಬರ್ತಿದೆ ಅದನ್ನು ಕ್ರೆಡಿಟ್ ಅಂತ ಕರಿತೀವಿ. ಫಸ್ಟಿಗೆ IIT ಪ್ರೈವೇಟ್ ಲಿಮಿಟೆಡ್ ಇದು ಕ್ರೆಡಿಟ್ ಆಗುತ್ತೆ. ಅಂದರೆ ನಾವು ಒಂದು ಕಂಪ್ನಿನ ಸ್ಟಾರ್ಟ್ ಮಾಡಿ ಅಲ್ಲಿ ನಾವು ವರ್ಕರ್ಸ್ನ ತಗೊಂಡು ಫಸ್ಟಿಗೆ IIT ಪ್ರೈವೇಟ್ ಲಿಮಿಟೆಡ್ ಅಂದರೆ ಇದೊಂದು ಕಂಪ್ನಿನ ನಾವು ಸ್ಟಾರ್ಟ್ ಮಾಡೋಕ್ಕೆ ಬಂಡವಾಳನ ಹಾಕಿದ್ದೀವಿ ಅಂದರೆ ಅದು ಯಾವುದಾಗುತ್ತೆ, ಕ್ರೆಡಿಟ್ ಆಗುತ್ತೆ. ನೆಕ್ಸ್ಟು ಪರ್ಚೇಸ್ ಆಫ್ ಕಂಪ್ಯೂಟರು, ಇದನ್ನು ನಾವು ಪರ್ಚೇಸ್ ಮಾಡ್ತಿದ್ದೀವಿ, ನಮ್ಮಿಂದ ಅಮೌಂಟ್ ಖರ್ಚಾಗ್ತಿದೆ, ಅದಕ್ಕೆ ಇದು ಡೆಬಿಟ್ ಆಗುತ್ತೆ. ನೆಕ್ಸ್ಟು ಸೇಲ್ಸ್ ಆಫ್ CPU ನಾವು ಅಂದರೆ ಅದು ತಗೊಳ್ಳೋಕ್ಕೆ ಬಂಡವಾಳ ಹಾಕ್ತಿದ್ದೀವಿ, ಅದಕ್ಕಾಗಿ ಅದು ಕ್ರೆಡಿಟ್ ಆಗುತ್ತೆ. ನೆಕ್ಸ್ಟು ಸೆಕ್ಯೂರಿಟಿ ಡಿಪಾಸಿಟ್ಟು, ಅಂದರೆ ನಾವೊಂದು ಬ್ಯಾಂಕಲ್ಲಿ ಅಮೌಂಟನ್ನು ಹಾಕ್ತಿದ್ದೀವಿ, ಅದು ಖರ್ಚಾಗುತ್ತೆ, ಅದಕ್ಕಾಗಿ ಅದು ಡೆಬಿಟ್ ಆಗುತ್ತೆ. ನೆಕ್ಸ್ಟು ಅಡ್ವಾನ್ಸ್ ರಿಸೀವ್ಡ್ ಫ್ರಮ್ ಕಸ್ಟಮರ್, ಒಂದು ಕಸ್ಟಮರಿಗೆ ನಾವು ನಮ್ಮಲ್ಲಿರೋ ಅಮೌಂಟನ್ನ ಕೊಡ್ತಿದ್ದೀವಿ, ಅದಕ್ಕೆ ಅದು ಕ್ರೆಡಿಟ್ ಆಗುತ್ತೆ. ನೆಕ್ಸ್ಟು ಡಿಸ್ಕೌಂಟ್ ರಿಸೀವ್ಡು, ಅಂದರೆ ನಮ್ಮಿಂದ ಬೇರೆಯವರಿಂದ ನಮಗೆ ಬರ್ತಿದೆ, ಅದಕ್ಕೆ ಅದು ಕ್ರೆಡಿಟ್ ಆಗುತ್ತೆ. ನೆಕ್ಸ್ಟು ಡಿಸ್ಕೌಂಟ್ ಪೇಯ್ಡ್, ಅಂದರೆ ನಾವು ನಮ್ಮಲ್ಲಿರೋ ಬಟ್ಟೆಗಳ ಮೇಲೆ ಡಿಸ್ಕೌಂಟ್ ಹಾಕಿರ್ತೀವಲ್ಲ, ಅದಕ್ಕಾಗಿ ಅಮೌಂಟ್ನ ಕಡಿಮೆ ಮಾಡಿ ಅವ್ರಿಗೆ ಕೊಡ್ತಿರ್ತೀವಿ, ಅದಕ್ಕೆ ಅದು ನಮ್ಮಿಂದ ಅಮೌಂಟ್ ಖರ್ಚಾಗ್ತಿದೆ, ಹಾಗಾಗಿ ಅದು ಡೆಬಿಟ್ ಆಗುತ್ತೆ. ನೆಕ್ಸ್ಟು ಇನ್ಸ್ಟಿಟ್ಯೂಟ್ ಬಿಲ್ಡಿಂಗು, ಆಮೇಲೆ ಮಷಿನರಿ, ಫರ್ನಿಚರ್ ಇವನ್ನೆಲ್ಲ ನಾವು ವಸ್ತುಗಳು ಕೊಂಡ್ಕೊಳ್ತಾ ಇದ್ದೀವಿ, ಹೀಗಾಗಿ ಅಲ್ಲಿ ವಸ್ತುಗಳು ಕೊಂಡ್ತಿದ್ದೀವಿ ಅಂದರೆ ನಮ್ಮಿಂದ ಅಮೌಂಟ್ ಖರ್ಚಾಗಿ ಆಗುತ್ತೆ, ಎಕ್ಸ್ಪೆನ್ಸ್ ಆಗುತ್ತೆ, ಅದಕ್ಕಾಗಿ ಇವು ಡೆಬಿಟಲ್ಲಿ ಬರ್ತವೆ. ನೆಕ್ಸ್ಟು ವೇಜಸ್ ಪೇಯ್ಡ್, ಅಂದರೆ ಒಬ್ಬ ವ್ಯಕ್ತಿಗೆ ನಮ್ಮ ವಸ್ತುಗಳನ್ನ ರಿಪೇರಿ ಮಾಡಿಕೊಟ್ಟಾಗ ಅವನಿಗೆ ನಾವು ಅಮೌಂಟ್ ಕೊಡಲೇಬೇಕಾಗತ್ತೆ, ಅದಕ್ಕಾಗಿ ಅದು ಕೂಡ ಡೆಬಿಟ್ ಆಗುತ್ತೆ. ನೆಕ್ಸ್ಟು ಓಪ್ನಿಂಗ್ ಸ್ಟಾಕು, ಸ್ಯಾಲ್ರಿ ಪೇಯ್ಡು. ಸ್ಯಾಲ್ರಿ ಅಂದರೆ ನಾವು ನಮ್ಮಿಂದ ಅಮೌಂಟ್ನ, ನಮ್ಮಲ್ಲಿ ಒಬ್ಬ ವರ್ಕರ್ ಕೆಲಸ ಮಾಡ್ತಿದ್ದಾನೆ ಅಂದರೆ ಅವ್ನಿಗೆ ಮಂತ್ಲಿ ಇಷ್ಟು ಅಮೌಂಟ್ ಅಂತ ಕೊಡಲೇಬೇಕಾಗತ್ತೆ, ಅದಕ್ಕಾಗಿ ಅದು ಡೆಬಿಟ್ ಆಗುತ್ತೆ. ನೆಕ್ಸ್ಟು ರೆಂಟ್ ಪೇಯ್ಡು, ಅಂದರೆ ಬಾಡಿಗೆನ ನಾವು ಕೊಡ್ತಿದ್ದೀವಿ ಅಂದರೆ ಅಮೌಂಟನ್ನ ನಾವು ಬೇರೆಯವ್ರಿಗೆ ಕೊಡ್ತಿದ್ದೀವಿ ಅಂತ ಅರ್ಥ, ಹಾಗಾಗಿ ಅದು ಕೂಡ ಡೆಬಿಟ್ ಆಗುತ್ತೆ. ನೆಕ್ಸ್ಟು ಕ್ಯಾಶ್ ಎಟ್ ಬ್ಯಾಂಕು, ನಾವು ಬ್ಯಾಂಕಿಗೆ ಅಮೌಂಟ್ ಹೋಗಿ ಕೊಡ್ತಿದ್ದೀವಿ, ಅಲ್ಲಿಂದ ನಮ್ಗೆ ಟ್ರಾನ್ಸ್ಫರ್ ಆಗ್ತಿದೆ ಅಂದರೆ ಅದು ಡೆಬಿಟಲ್ಲಿ ಕೂಡ ಬರುತ್ತೆ. ನಾವು ಈ ಕ್ಲಾಸಲ್ಲಿ ಲೆಡ್ಜರು ಮತ್ತು ಅದರ ಅಂಡರ್ ಗ್ರೂಪ್ ಯಾವ್ಯಾವ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ನೆಕ್ಸ್ಟು ಪ್ರಾಕ್ಟಿಕಲ್ ಕ್ಲಾಸಲ್ಲಿ ಟ್ಯಾಲಿಯಲ್ಲಿ ಯಾವ ಥರ ಇದನ್ನು ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಧನ್ಯವಾದಗಳು. ನನ್ನ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.